ಒಂದು ಪೈಪೋಟಿ ಅಂತೂ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಬಣ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಹೆಚ್ಚು ಸಚಿವರು ಯಾರಿದ್ದಾರೆ? ಈಗ ನಿಗಮ ಮಂಡಳಿಯಲ್ಲಿ ಹೆಚ್ಚು ಸ್ಥಾನ ಯಾರಿಗೆ ಸಿಕ್ಕಿದೆ? ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಅವರದೇ ಮೇಲುಗೈ ಅಂತ. 20 ಬೆಂಬಲಿಗ ಶಾಸಕರಿಗೆ ನಿಗಮದ ಹುದ್ದೆಯನ್ನು ಸಿದ್ದರಾಮಯ್ಯ ಕೊಡಿಸಿದ್ದಾರೆ. ಯಶಸ್ವಿಯಾಗಿದ್ದಾರೆ ಸಿದ್ದರಾಮಯ್ಯ. ಡಿ.ಕೆ. ಶಿವಕುಮಾರ್ ಅವರು ಅವರ ಬಣದಲ್ಲಿರುವಂಥವರಿಗೆ ಸಿದ್ದರಾಮಯ್ಯ ಅವರಿಗೆ ಹೋಲಿಕೆ ಮಾಡಿದ್ರೆ ಒಂದು 6 ಸ್ಥಾನಗಳು ಕಮ್ಮಿ ಆದಂಗೆ ಕಾಣಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲಿ ಅಂದರೆ ಅವರ ಆಪ್ತರು ಅಂತ ಗುರುತಿಸಿಕೊಂಡಿದ್ದವರಿದ್ದರಲ್ಲ, ಸಂಪುಟದಲ್ಲೂ ಕೂಡ ಸಚಿವ ಸಂಪುಟದಲ್ಲೂ ಸ್ಥಾನ ಕೊಡಿಸಲು ಡಿ.ಕೆ. ಶಿವಕುಮಾರ್ ಅವರಿಗೆ ಆಗಿರಲಿಲ್ಲ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಇದೀಗ ಸಿದ್ದರಾಮಯ್ಯ ಅವರು ನಿಗಮ ಮಂಡಳಿಯಲ್ಲೂ ಕೂಡ ತಮ್ಮ ಆಪ್ತ ಬಣದ ಶಾಸಕರುಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ.